ಆಗಿರೋದ್ರಲ್ಲಿ ಪ್ರಥಮವಾಗಿ ರೈತರು, ಮಹಿಳೆಯರು. ರೈತರಿಗೆ ಅಂತಂದ್ರೆ ಒಂದು ಜೀವಾಮೃತ ಆಗಿರ್ಬೋದು ಮತ್ತು ಪಂಚಾಮೃತ ಆಗಿರ್ಬೋದು, ರೈತರಿಗೆ ಯಾವ ರೀತಿಯಾಗಿ ಬೆಳೆಗಳು ಬೆಳಿಬೇಕು ಹಾಗೂ ಈಗಿನ ಬೆಳೆಗಳಿಗೂ ಈಗ ಯಾವ ರೀತಿಯಾಗಿ ಸಿರಿಧಾನ್ಯಗಳನ್ನು ನಾವು ಹೆಚ್ಚು ಪ್ರೋತ್ಸಾಹ ನೀಡೋದಾಗಿರ್ಬೋದು. ಮತ್ತೆ ರೈತರಿಗೆ ಒಳ್ಳೆ ಒಂದು ಅಂದ್ರೆ ಈಗಿನ ರೈತರು ಏನಾಗಿದ್ದಾರೆ ಅಂತಂದ್ರೆ ಮುಂದೆ ಒಂದು ವ್ಯವಸಾಯ ಅನ್ನೋದು ಒಂದು ಹೊರೆಯಾಗಿದೆ. ಅದನ್ನ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಅದನ್ನ ಒಂದು ಬಿಸ್ನೆಸ್ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಈಗ ನಾವು ಪ್ಲಾನ್ ಮಾಡಿರೋದೇನಂತಂದ್ರೆ ಒಂದು ಹಳ್ಳಿಯಲ್ಲಿ 10 ರೈತರನ್ನ ಗುರುತಿಸಿಬಿಟ್ಟು ಆ 10 ರೈತರಿಗೆ ನಾವು ತರಬೇತಿ ಕೊಡ್ಬೇಕಂತಂದು ಇನ್ನು ಮುಂದಿನ ಯೋಜನೆಯಲ್ಲಿ ನಾವು ಅಂದ್ಕೊಂಡಿದ್ದೇವೆ. ಈಗ ಮಹಿಳೆಯರಿಗೆ ಅಂತ ಹೇಳಿದ್ರೆ ನಾವು ಸ್ವಸಹಾಯಕ ಸಂಘಗಳ ಮೂಲಕ ಕೆಲವು ಸಂಘಗಳಿಗೆ ಅವರಿಗೆ ಜೀವನೋದ್ಧಾರಕ್ಕೋಸ್ಕರ ಮತ್ತು ಈಗಿನ ಜೀವನದಲ್ಲಿ ಮಹಿಳೆಯರಿಗೆ ಹೆಚ್ಚು ಒಂದು ಕಾಯಿಲೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ಅವರ ಆರೋಗ್ಯ ಸಂಸ್ಥೆಗಳನ್ನು ನಾವು ಮುಂದಿನ ಗುರಿಯಾಗಿ ಇಟ್ಕೊಂಡು ಅವ್ರನ್ನ ಏನ್ ಮಾಡ್ತಿದ್ವಿ, ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ನಾವು ಹೆಚ್ಚು ಸಹಾಯ ಪಡ್ತಿದ್ವಿ. ಈಗ ಅತಿ ಹೆಚ್ಚು ನಾವು ಇದು ಮಾಡ್ತಾ ಇರೋದಂತಂದ್ರೆ ಅಂಗನವಾಡಿಗಳಿಗೆ ಅಂದ್ರೆ ಕಿಶೋರಿಯರಿಗೆ ನಾವು ಯಾವ್ಯಾವ ರೀತಿ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಹಾಗೆ ಒಂದು ತಿಳಿಸ್ಕೊಟ್ಟಿದ್ವಿ. ಹಾಗೂ ಇಷ್ಟು ಜನ ಏನಾಗಿದೆ ಅಂದ್ರೆ ಕೆಳಗಡೆ ಚೇರು, ಟೇಬಲ್ಸು, ಹಾಗೆ ಅವ್ರಿಗೆ ಊಟ ಸಾಮಗ್ರಿಗಾಗಿರುವಂಥ ತಟ್ಟೆ, ಲೋಟ ಹಾಗೂ ಫಿಲ್ಟರ್ ವಾಟರ್ಗಳು ಸಹ 2 ಅಂಗನವಾಡಿಗಳಿಗೆ ನಾವಾಗಲೇ ಅಳವಡಿಸಿದ್ದೀವಿ. ಹಾಗೂ ಒಂದು ಅವ್ರಿಗೆ ಬೇಕಾಗಿರುವಂಥ ಚಾರ್ಟು ಸಹ ನಾವೇನು ಮಾಡಿದ್ವಿ ಆ ಅಂಗನವಾಡಿಗಳಿಗೆ ನೀಡಿದ್ದೀವಿ. ಇಷ್ಟು ಅಂಗನವಾಡಿಗಳನ್ನು ಮುಂದೆ ಅಂಗನವಾಡಿಯರು ಹಾಗೂ ಮಕ್ಕಳನ್ನು ಜೊತೆ ಸೇರಿಸಿಕೊಂಡು ಪ್ರತಿ ಒಂದು ತಿಂಗಳಲ್ಲಿ ಪ್ರತಿದಿನ ಒಂದು 20ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಬರ್ತಾ ಇದ್ರು. ಹಾಗೂ ಮುಂದೆ ಅಲ್ಲಿ ಕ್ರಿಕೆಟು ಸಹ ಆಡ್ತಾ ಇದ್ದಾರೆ ಮಕ್ಕಳು. ಅದೇ ರೀತಿಯಾಗಿ ಈಗ ಮುಂದೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಪ್ರತಿದಿನ ಸಿದ್ದಾಪುರದ ಹೈಸ್ಕೂಲ್ ಹಾಗೂ ಪ್ರೈಮರಿ ಹಾಗೂ ಪ್ರತಿ ಒಂದು ಶನಿವಾರ ಅಥವಾ ಭಾನುವಾರ ಎಲ್ಲಾ ಹಳ್ಳಿಯ ಮಕ್ಕಳು ಇಲ್ಲಿ ಕರೆತಾ ಇರುವಂತಹ ಒಂದು ಯೋಜನೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಹೆಸರು ದಿನೇಶ, 5ನೇ ತರಗತಿ ವಿದ್ಯಾರ್ಥಿ, GSPS ಮಾರಮ್ಮನಹಳ್ಳಿ. ನಾವು ಮೊದಲು ಮನೆಯಿಂದ ವಾಟರ್ ಬಾಟಲಲ್ಲಿ ನೀರು ತರ್ತಿದ್ವಿ. ಆಗ ನಮಗೆ ಅಶುದ್ಧ ನೀರು ಕುಡಿಯೋದರಿಂದ ನಮಗೆ ನೆಗಡಿ, ಕೆಮ್ಮು, ಜ್ವರ, ಸುಸ್ತು, ಶೀತ ಇವೆಲ್ಲ ಬರ್ತಿದ್ವು. ಈಗ ಯೂತ್ ಫಾರ್ ಸೇವಾ UST ಗ್ಲೋಬಲ್ ಫೌಂಡೇಶನ್ ಸಿದ್ದಾಪುರ ಈ ಸಂಸ್ಥೆಯಿಂದ ನಮಗೆ ಫಿಲ್ಟರ್ ಅನ್ನು ಕೊಟ್ಟಿದ್ದಾರೆ. ಇವರಿಗೆ ಧನ್ಯವಾದಗಳು. ಪಾವಗಡ ತಾಲೂಕಿನ ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಯೂತ್ ಫಾರ್ ಸೇವಾ ಕೇಂದ್ರ ಮತ್ತು ನರೇಂದ್ರ ಫೌಂಡೇಶನ್ ಮತ್ತಿತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ರೈತರು, ಮಹಿಳೆಯರು, ಮಕ್ಕಳು ಮತ್ತು ಕಿಶೋರಿಯರ ಒಂದು ವಿಚಾರವಾಗಿ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಬಗ್ಗೆ ಈ ಒಂದು ಯೂತ್ ಫಾರ್ ಸೇವಾ ಕೇಂದ್ರದ ಕೋಆರ್ಡಿನೇಟರ್ ಹರೀಶ್ ಅವರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ಉತ್ತಮವಾದಂಥ ಒಂದು ಶಿಕ್ಷಣ ಇರುವುದೇ ನಮ್ಮ ಮುಂದಿನ ಗುರಿಯಾಗಿ ಮುಂದೆ ಸಾಗ್ತಾ ಇದೆ. ಅವರ ಮಾರಮ್ಮನಹಳ್ಳಿ, ಬೈಯನಹಳ್ಳಿ ಹಾಗೂ ದೊಡ್ಡಜಾಲೂರು, ಚಿಕ್ಕಜಾಲೂರು, GTಯಲ್ಲಿ 6 ಶಾಲೆಗಳಿಗೆ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಸಹ ಹಿಂದಿನ ವರ್ಷದಲ್ಲಿ ಆಗಿದೆ. ಹಾಗೂ 3 ಶಾಲೆಗಳಿಗೆ ನಾವು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಿದ್ದೀವಿ. ಒಂದು ಸಿದ್ದಾಪುರ, ಮಾರಮ್ಮನಹಳ್ಳಿ, ಬೈಯನಹಳ್ಳಿ 3 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಿದ್ದೇವೆ. ಅದೇ ರೀತಿಯಾಗಿ 3 ಅಂಗನವಾಡಿಗಳಿಗೆ, ಒಂದು ಚಿಕ್ಕಜಾಲೂರು, ದೊಡ್ಡಜಾಲೂರು ಹಾಗೂ GTಯಲ್ಲಿ 4 ಅಂಗನವಾಡಿ, ಚಿಕ್ಕಜಾಲೂರು 2 ಅಂಗನವಾಡಿಗಳಿಗೂ ಸಹ ಚೇರು, ಟೇಬಲ್ಲು ಹಾಗೂ ಅವರಿಗೆ ಬೇಸಿಕ್ ಆಗಿ ಯಾವ ರೀತಿ ಮೆಟೀರಿಯಲ್ ಬೇಕು ಎಲ್ಲ ತರಹದ ಮೆಟೀರಿಯಲ್ ಸಹ ನಾವೇನು ಮಾಡಿದ್ವಿ ಅವರಿಗೆ ಪ್ರೊವೈಡ್ ಮಾಡಿದ್ದೀವಿ. ಹಾಗೂ ಕಿಶೋರಿಯರು ಅಂತ ಹೇಳ್ಬಿಟ್ಟು ಇದುವರೆಗೆ ನಾವು ರೈತರಲ್ಲಿ ಒಂದು ಕಾರ್ಯಕ್ರಮ, ಮಹಿಳೆಯರಲ್ಲಿ ಒಂದು ಕಾರ್ಯಕ್ರಮ ಹಾಗೂ ಯೂತ್ಸ್ ಅಲ್ಲಿ ಒಂದು ಕಾರ್ಯಕ್ರಮ, 3 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಬೇಸ್ ಆಧಾರದ ಮೇಲೆ ಒಂದು ಶಾಲೆಗೆ ಒಂದು ಮಕ್ಕಳಿಗೆ ನಾವು ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಏನು ಮಾಡಿದ್ದೀವಿ 3 ಶಾಲೆಗೆ ಅಳವಡಿಸಿದ್ವಿ. ಮುಂದೆ ಬರುವಂಥ ಪ್ರಾಜೆಕ್ಟಲ್ಲಿ ನಾವು ಮುಂದೆ 3 ಶಾಲೆಗಳಿಗೆ ಇಲ್ಲಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಎಲ್ಲ ಶಾಲೆಗಳಿಗೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ನಮ್ಮ ಸಂಸ್ಥೆ ಕಡೆಯಿಂದ ಏನೇನು ಶಾಲೆಗೆ ಬರುತ್ತೋ ಸ್ಕೂಲ್ ಕೇಳಿದ್ರಲ್ಲ ಹರೀಶ್ ಅವರ ಮಾತುಗಳನ್ನು. ಒಟ್ಟಿನಲ್ಲಿ ಒಂದು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೂತ್ ಫಾರ್ ಸೇವಾ ಮತ್ತು ನರೇಂದ್ರ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ ಈ ಒಂದು ಸೇವಾ ಕಾರ್ಯಗಳು ಯಶಸ್ವಿಯಾಗಲಿ, ಈ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳು ಅಭಿವೃದ್ಧಿಯಾಗಲಿ ಎಂಬುದಾಗಿ ಆಶಿಸೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.